ಎಲ್ರಿಗೂ ನಮಸ್ಕಾರ. ಜಶಿ ಕುಕಿಂಗ್ಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಿಮಗೆ ಹೋಟೆಲ್ ಸ್ಟೈಲ್ಗಿಂತಲೂ ತುಂಬ ರುಚಿಯಾಗಿ ಬರುವಂಥ ಪಾಲಕ್ ಪನ್ನೀರನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಈಸಿಯಾಗಿ ಸಹ ಮಾಡ್ಕೋಬೋದು. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಇದಕ್ಕೆ 2 ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡು ಉಗುರು ಬೆಚ್ಚಗೆ ಮಾಡ್ಕೋಬೇಕು. ಉಗುರು ಬೆಚ್ಚಗೆ ಹಾಕಿದ ತಕ್ಷಣ ನಾವು ಮೊದಲೇ ಫ್ರೆಶ್ಶಾಗಿ ತೊಳೆದಿಟ್ಟಿರೋ ಅಂಥ ಪಾಲಕ್ ಸೊಪ್ಪನ್ನ ಸೇರಿಸ್ಕೋಬೇಕು. ಇದಕ್ಕೆ ಒಂದು 2 ರಿಂದ 3 ಕಟ್ಟಾಗುವಷ್ಟು ಪಾಲಕ್ ಸೊಪ್ಪು ಬೇಕಾಗುತ್ತೆ. ಈಗ ಇಲ್ಲಿ ನಾನು ಮಾಡ್ತಿರೋದು ಇಬ್ಬರಿಗಾಗುವಂಥದ್ದನ್ನು ಪಾಲಕ್ ಪನ್ನೀರನ್ನ ಮಾಡ್ತಾಯಿದ್ದೀನಿ. ಈ ಉಗುರು ಬೆಚ್ಚಗೆ ನೀರಲ್ಲಿ ನಾವು 1 ನಿಮಿಷ ಹಾಗೆ ಸೊಪ್ಪನ್ನು ಬಿಡಬೇಕು. ಆವಾಗ ಸೊಪ್ಪು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ನೋಡ್ತಿರ್ಬೋದು, ಈ ಕಲರ್ ಚೇಂಜ್ ಆದಾಗ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೋಬಾರ್ದು. ಈ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪ ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ಕೊಳ್ಬೇಕು. ಕಲ್ಲುಪ್ಪು ಸೇರಿಸ್ಕೊಳ್ಳೋದ್ರಿಂದ ಪಾಲಕ್ ಸೊಪ್ಪು ತಣ್ಣಗಾದ್ಮೇಲೂ ನಾವು ಮಿಕ್ಸಿಗೆ ಹಾಕಿದ್ಮೇಲೂ ಸಹ ಅದು ಕಲರ್ ಚೇಂಜ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಪಾಲಕ್ ಕಲರ್ ಇರುತ್ತೆ. ಈಗ ನೋಡಿ, ಇಷ್ಟು ಮಾತ್ರ ಬೆಂದಿದೆ. ಈಗ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತಗೊಳ್ಳೋಣ. ಆದರೆ ಇವಾಗಲೇ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಈಗ ಇದಕ್ಕೆ 50 ರಿಂದ 100 ಗ್ರಾಮಷ್ಟು ಪನ್ನೀರ್ ಇದ್ದರೆ ಸಾಕು. ನಿಮಗೆ ಇನ್ನೂ ದಪ್ಪಕ್ಕೆ ಬೇಕಂದ್ರೂ ಕಟ್ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚದಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಮತ್ತು ಒಂದು 1/4 ಚಮಚದಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ಕೈ ಬಳಸಬಾರ್ದು. ಹಾಗೆ ಬೌಲಲ್ಲಿ ನಾವು ಒಂದ್ಸರಿ ಚೆನ್ನಾಗಿ ಪನ್ನೀರೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಚಪಾತಿ, ರೊಟ್ಟಿ, ಅನ್ನದ ಜೊತೆ ತಿನ್ನಬೇಕಾದ್ರೆ ನಮಗೆ ಪನ್ನೀರು ಚಪ್ಪೆ ಅನಿಸೋದಿಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಗ ಒಂದು ಬಾಣಲಿನ ತೊಗೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಈಗ ನಾವು ಮೊದಲೇ ಪನ್ನೀರಿಗೆ ಉಪ್ಪು ಖಾರ ಹಾಕಿದ್ವಲ್ಲ, ಅದನ್ನು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಅದಕ್ಕಿಂತ ಹೆಚ್ಚಿಗೆ ಅವಶ್ಯಕತೆ ಇರೋದಿಲ್ಲ. ಅದೇ ಎಣ್ಣೆಗೆ 1/4 ಚಮಚ ಜೀರಿಗೆ, 2 ಏಲಕ್ಕಿ, ಅರ್ಧ ಇಂಚು ಚಕ್ಕೆ, 1 ಪಲಾವ್ ಎಲೆ ಮತ್ತು 2 ಲವಂಗನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು, ಒಂದು ದಪ್ಪ ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಸಣ್ಣ ಟೊಮೊಟೊನ ಸೇರಿಸ್ಕೋಬೇಕು. ನಿಮಗೆ ಟೊಮೊಟೊ ಬೇಕಾದ್ರೆ ಪೇಸ್ಟ್ ಮಾಡಿ ಸಹ ಸೇರಿಸ್ಕೋಬೋದು, ಆಗ ಇನ್ನೂ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಪಾಲಕ್ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ನಾವು 2 ಹಸಿಮೆಣಸು ಮತ್ತು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿ ಇನ್ನಷ್ಟು ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಅಲ್ವಾ, ಇದಕ್ಕೆ 1/4 ಚಮಚದಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, 1/4 ಚಮಚದಷ್ಟು ಉಪ್ಪು, ಹಾಗೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ. ಒಂದ್ಸರಿ ಮಿಕ್ಸ್ ಆಗಿ ಪ್ಲೇಟ್ ಮುಚ್ಚಿದ ಮೇಲೆ ನಾವು ಈಗ ರುಬ್ಕೊಂಡಿದ್ದೀವಲ್ಲ, ಈ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು 1/2 ರಿಂದ 3/4 ಲೋಟ ನೀರು ಬೇಕಾಗುತ್ತೆ. ಅದೇ ಮಿಕ್ಸಿ ಜಾರಿಗೆ ಒಂದು 3/4 ಲೋಟ ನೀರು ಸೇರಿಸ್ಕೊಂಡು ಒಂದ್ಸರಿ ಬಾಣಲೆಯಲ್ಲಿ ನಾವೆಲ್ಲ ಫ್ರೈ ಮಾಡಿದ್ದೀವಲ್ವ ಟೊಮೊಟೊ, ಈರುಳ್ಳಿ ಎಲ್ಲ, ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು, ಪಾಲಕ್ ಕಲರ್ ಚೇಂಜ್ ಆಗಿಲ್ಲ, ಎಷ್ಟು ಗ್ರೀನಾಗಿ ಆಗೇ ಇದೆ. ತುಂಬ ಟೇಸ್ಟಾಗಿ ಬರುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು. ಹೋಟೆಲ್ ಸ್ಟೈಲಿಗಿಂತಲೂ ತುಂಬ ರುಚಿಯಾಗಿರುತ್ತೆ. 5-10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ಇದನ್ನು ಪ್ಲೇಟ್ ಮುಚ್ಚದೇನೆ ಹಾಗೆ ಒಂದು 2 ನಿಮಿಷ ಬೇಯಿಸ್ಕೊಂಡು, ಇದಕ್ಕೆ ಮುಂಚೆ ಫ್ರೈ ಮಾಡಿದ್ವಲ್ವ ಪನ್ನೀರು, ಆ ಪನ್ನೀರನ್ನ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಜಾಸ್ತಿ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಹಾಗೆ ಪ್ಲೇಟ್ ಮುಚ್ಚದೇನೆ ಬೇಯಕ್ಕೆ ಬಿಡೋಣ. ನಿಮಗೆ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಈ ಟೈಮಲ್ಲಿ ನೋಡ್ಕೊಳ್ಳಿ, ನಿಮಗೆ ಉಪ್ಪು ಅಥವಾ ಖಾರ ಇನ್ನೂ ಹೆಚ್ಚಿಗೆ ಬೇಕು ಅಂತಂದರೆ ಸೇರಿಸ್ಕೋಬೋದು. ಧನಿಯಾ ಪೌಡರ್ ಅವಶ್ಯಕತೆ ಇರೋದಿಲ್ಲ. ಈಗ ಪ್ಲೇಟ್ ಮುಚ್ಚಿಟ್ಟು 2 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಸಾಕು. ಪಾಲಕ್ ಪನ್ನೀರ್ ಸೂಪರಾಗಿರೋದು ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ನೀವು ಚಪಾತಿ, ಅನ್ನ, ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಈ ಪಾಲಕ್ ಪನ್ನೀರು. ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ನಮಗೆ ಹೋಟೆಲ್ ಸ್ಟೈಲ್ಗಿಂತಲೂ ತುಂಬ ರುಚಿಯಾಗಿ ಬರುತ್ತೆ. ಅಷ್ಟು ಟೇಸ್ಟಾಗಿರುತ್ತೆ, ಬೇಗನೆ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಹಾಗೆ ನೀವು ಪನ್ನೀರ್ ತಿಂತಾಯಿದ್ರೂ ಸಹ ಒಬ್ಬರೇ ನೀವು 100 ಗ್ರಾಮಷ್ಟು ಪನ್ನೀರ್ ಸಹ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದೇ ಥರ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಈಗ ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಇದೇ ಥರ ರೆಸಿಪೀಸ್ನ ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು.